ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ರೈತರಿಗೆ ಒಂದು ಖುಷಿ ಸುದ್ದಿ ಬರಲಿರುವುದು. ಕೇಂದ್ರ ಸರ್ಕಾರದ ಪ್ರಧಾನಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 21ನೇ ಕಂತಿನ 2,000 ರೂಪಾಯಿ ನಿಧಿಯನ್ನು ರೈತರ ಖಾತೆಗಳಲ್ಲಿ ಜಮಾ ಮಾಡುವ ಯೋಜನೆ ಚರ್ಚೆಗಿಂತಿದೆ. ಈಗಾಗಲೇ ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ ಮತ್ತು ಜಮ್ಮು ಮತ್ತು ಕಾಶ್ಮೀರದಂತಹ 4 ರಾಜ್ಯಗಳಲ್ಲಿ ಈ ನಿಧಿಗಳು ಜಮಾ ಆಗಿವೆ. ಉಳಿದ ರಾಜ್ಯಗಳ ರೈತರಿಗೆ ನವೆಂಬರ್ ಮೊದಲ ವಾರದೊಳಗೆ ನಿಧಿಗಳು ಜಮಾ ಆಗುವ ಸಾಧ್ಯತೆಯಿದೆ ಎಂದು ರಾಷ್ಟ್ರೀಯ ಮಾಧ್ಯಮಗಳು ತಿಳಿಸಿವೆ. ಮೋದಿ ಸರ್ಕಾರ ಇದುವರೆಗೂ ಈ ಕುರಿತು ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಆದರೆ ಬಿಹಾರ್ ವಿಧಾನಸಭೆಯ ಚುನಾವಣೆಗಳು ನವೆಂಬರ್ 6 ಸಮೀಪದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಸಮಯದಲ್ಲಿ ಪ್ರಕಟಣೆ ಮಾಡಬಹುದು ಎಂದು ಸುದ್ದಿ ಸಂಸ್ಥೆಗಳು ಊಹಿಸಿವೆ. ಈ ಯೋಜನೆಯಡಿ ಪ್ರತಿ ವರ್ಷ ರೈತ ಕುಟುಂಬಗಳಿಗೆ 6,000 ರೂಪಾಯಿ ನೀಡಲಾಗುತ್ತದೆ. ಇದನ್ನು 3 ಸಮಾನ ಕಂತುಗಳಲ್ಲಿ ನೇರವಾಗಿ ಡಿಬಿಟಿ ಮೂಲಕ ಖಾತೆಗಳಲ್ಲಿ ಜಮಾ ಮಾಡಲಾಗುತ್ತದೆ.